ಹಲೋ ಗೈಸ್, ಐ ಆಮ್ ನಿಸರ್ಗ. ಇವತ್ತು ನಾವು ಎಲ್ಲರೂ ತುಂಬ ಇಷ್ಟಪಡುವಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದೇನೆಂದರೆ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫುಡ್ ಮಾರ್ಕೆಟಿಗೆ ಹೋಗೋಕ್ಕಿಂತ ಮೊದಲು ಬಿಗ್ ಬೆನ್ನ ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ನಾವು ಹೋದ್ವಿ ಬುರಂಗ್ ಮಾರ್ಕೆಟ್ಗೆ. ಬುರಂಗ್ ಮಾರ್ಕೆಟ್ ತುಂಬ ಓಲ್ಡ್ ಫುಡ್ ಮಾರ್ಕೆಟ್ ಆಗಿದೆ. ಫುಡ್ ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಗ್ರಾಸರೀಸ್ ಸಿಗುತ್ತೆ. ಗ್ರಾಸರೀಸ್ ಅಂದರೆ ಫ್ರೂಟ್ಸ್ ಸಿಗುತ್ತೆ, ವೆಜಿಟೇಬಲ್ಸ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಮೀಟ್ ಸಿಗುತ್ತೆ. ಅದು ಎಲ್ಲದನ್ನೂ ಮಾರ್ತಾರೆ. ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಇಲ್ಲಿ ಚಾಟ್ಸು, ಆಮೇಲೆ ಎಲ್ಲ ಬೇರೆ ಬೇರೆ ಕಂಟ್ರಿಗಳದ್ದು ಬೇರೆ ಬೇರೆ ಕೌಂಟರಲ್ಲಿ ಅಲ್ಲಿದೇನು ಸ್ಪೆಷಲ್ ಫುಡ್ ಇರುತ್ತೆ ಅದನ್ನು ಮಾಡ್ತಾರೆ. ಇಂಡಿಯಾದವರು ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ ಫುಡ್ಗಳು, ಪಾವ್ ಭಾಜಿ, ವಡಾ ಪಾವ್, ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿ ಇಷ್ಟು ಕ್ರೌಡ್ ಇರುತ್ತೆ. ನಾವು ವೀಕೆಂಡ್ ಹೋಗಿದ್ವಿ, ರಶ್ ಅಂದರೆ ಹೆವಿ ರಶ್ ಇತ್ತು. ಅದಲ್ದೇ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬ್ಲೂಬೆರೀಸು ಆ ಥರದ್ದು ಎಲ್ಲ ಮಾಡ್ತಾರೆ. ಆ್ಯಂಡ್ ಬುರಂಗ್ ಮಾರ್ಕೆಟ್ ಫೇಮಸ್ ಏನಂತ ಹೇಳಿದ್ರೆ ಇಲ್ಲಿದು ಚಾಕ್ಲೇಟ್ ಸ್ಟ್ರಾಬೆರೀಸ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಈ ಚಾಕ್ಲೇಟ್ ಟೇಸ್ಟ್ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯೊಳಗೆ ಹಾಕಿದ ತಕ್ಷಣ ಹಂಗೆ ಫ್ಲೇವರ್ಸ್ ಎಲ್ಲ ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ, ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್ ಫ್ಲೇವರು. ಈ 1 ಕಪ್ ಸ್ಟ್ರಾಬೆರಿಗೆ 8.50 ಪೌಂಡ್ ಆಗುತ್ತೆ. 8.50 ಪೌಂಡ್ ಅಂತ ಹೇಳಿದ್ರೆ ಇಂಡಿಯನ್ ರುಪೀಸಲ್ಲಿ ಅರೌಂಡ್ 1000 ರುಪೀಸ್ ಆಗುತ್ತೆ. ಆ್ಯಂಡ್ ತುಂಬ ಸರ್ಪ್ರೈಸಿಂಗ್ಲಿ ಇಲ್ಲಿ ತುಂಬ ಸೀ ಫುಡ್ಗಳು ಅವೈಲೇಬಿಲಿಟಿ ಇತ್ತು. ಸ್ವೀಟ್ಸ್ ಇತ್ತು, ಬೇಕರೀಸ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇಂಡಿಯನ್ನು, ಜಪಾನೀಸು, ಕೊರಿಯನ್ನು, ಚೈನೀಸು, ಇಟಾಲಿಯನ್ನು ಎಲ್ಲ ಯಾವ್ದು ಬೇಕೋ ಅದು ಎಲ್ಲ ಇಲ್ಲಿ ಸಿಗುತ್ತೆ. ನಿಮಗೆ ಬೇರೆ ಬೇರೆ ಥರ ಮೀಟ್ಗಳು, ವಿಚಿತ್ರವಾಗಿ ಮೀಟ್ಗಳನ್ನೆಲ್ಲ ತಿಂತಾರಪ್ಪ ಇಲ್ಲಿ. ಮತ್ತು ಬೇರೆ ಥರ ಸಾಸೇಜ್ಗಳು, ಆಮೇಲೆ ಕರಿ, ಎಲ್ಲ ಥರದ್ದು ಮಾಡ್ತಾಯಿದ್ರು. ನಮಗಂತೂ ಏನು ತಿನ್ನೋದು ಏನು ಬಿಡೋದು ಅಂತಲೇ ಗೊತ್ತಾಗಿಲ್ಲ. ಇವನ್ ಲಂಡನ್ ಫ್ರೂಟ್ಸ್ಗಳು ಎಷ್ಟು ಕಲರ್ಫುಲ್ ಆಗಿರುತ್ತೆ ಗೊತ್ತಾ. ಈ ಮಾರ್ಕೆಟು ಎಷ್ಟು ದೊಡ್ಡದಿದೆ ಅಂದರೆ ನಿಮ್ಗೊಂದು 3 to 4 hours ಜಸ್ಟ್ ನಿಮ್ಗೆ ಹೋಗ್ಬಿಟ್ಟು ಡಿಸೈಡ್ ಮಾಡೋಕ್ಕೆ ಬೇಕು. ಓಕೆ, ಏನು ತಿನ್ನೋಣ, ಎಲ್ಲೆಲ್ಲಿ ಏನೇನು ತಿನ್ನೋಣ ಅಂತ. ನಮಗೆ ನಾ ಹೇಳ್ದಂಗೆ ನವೀನಣ್ಣ ಇದ್ದರು. ನವೀನಣ್ಣ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಎಲ್ಲೆಲ್ಲಿ ಏನೇನಿದೆ ಅಂತ. ಅವರಿಗೆ ಏನು ತುಂಬ ಟೇಸ್ಟಿಯಾಗಿ ಫೇಮಸ್ ಆಗಿದೆ ಅಂತಲೂ ಗೊತ್ತಿತ್ತು. ಸೊ ಅವ್ರು ನಮ್ಮ ಕೆಲವು ಬೇಕ್ರಿಗಳಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಚೀಸ್ ಬ್ರೆಡ್ ಎಲ್ಲ ಟ್ರೈ ಮಾಡಿಸಿದ್ರು. ಚೀಸ್ ಬ್ರೆಡ್ ಅಂದರೆ ಒಳ್ಳೆ ಯಾವುದೋ ಒಂದು ಚೀಸ್ ಹಾಕ್ಬಿಟ್ಟು ಅವ್ರು ಬ್ರೆಡ್ಡನ್ನು ಚೆನ್ನಾಗಿ ಟೋಸ್ಟ್ ಥರ ಮಾಡಿ ಅದ್ರ ಮೇಲೆ ಚೀಸ್ ಹಾಕಿ ಅದನ್ನು ಕಟ್ ಮಾಡೆಲ್ಲ ಕೊಟ್ಟಿದ್ರು. ಸಕ್ಕತ್ತಾಗಿತ್ತು. ನೋಡಿ ಸೀ ಫುಡ್ ಎಲ್ಲ ಎಷ್ಟಿದೆ ಅಂತ. ಏನು ವಿಚಿತ್ರವಾಗಿತ್ತಂದರೆ ಕ್ಲಾಮ್ ಇತ್ತು, ಆಯಿಸ್ಟರ್ ಇತ್ತು, ಪ್ರಾನ್ಸ್ ಇತ್ತು, ಲಾಬ್ಸ್ಟರ್ ಇತ್ತು. ಅಯ್ಯೋ ನೋಡಿ ಕಣ್ಣೆಲ್ಲ ಹೊರಗಡೆ ಬಂದ್ಬಿಡ್ತು. ನಾವು ವೀಕೆಂಡಲ್ಲಿ ಬಂದುಬಿಟ್ವಿ. ಸಂಡೇ ಈವ್ನಿಂಗ್ ಬಂದ್ವಿ. ಈವ್ನಿಂಗ್ ಅಂದರೆ ಆಫ್ಟರ್ನೂನ್ ಎಲ್ಲ ಹೊರಟ್ವಿ. ಬರೋಷ್ಟರೊಳಗೆ ಈವ್ನಿಂಗ್ ಆಗೋಯ್ತು. ನಾವು ಬರೋಷ್ಟರೊಳಗೆ ಮೋಸ್ಟ್ಲಿ ಕೆಲವು ಶಾಪೆಲ್ಲ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವ್ರು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಟೈಮಿಂಗ್ಸ್ ಎಲ್ಲ. ರಶ್ ಇದೆ, ನಾವು ಒಂದು ಸ್ವಲ್ಪ ಹೊತ್ತು ಓಪನ್ ಇಡೋಣ ಅಂತ ಏನಿಲ್ಲ. ಅವರೆಲ್ಲ ಕ್ಲೋಸ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ತಾ ಇರ್ತಾರೆ. ಅಂದರೆ ಅವ್ರು ವೀಕೆಂಡಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅಲ್ಲಿ. ನೋಡಿ ಮಶ್ರೂಮ್ಸ್ ಎಲ್ಲ ಇತ್ತು. ನೋಡಿ ಈರುಳ್ಳಿ, ಬೆಳ್ಳುಳ್ಳಿ ಅಂದಲ್ಲ ಅದೆಲ್ಲ ಇದೆ ಅಲ್ಲಿ. ಆ್ಯಂಡ್ ದೆನ್ ಕುಕುಂಬರು, ಎಷ್ಟು ಚಿಕ್ಕ ಕುಕುಂಬರು, ಚಿಕ್ಕ ಟೊಮೆಟೊ ಎಲ್ಲ ಪಿಜ್ಜಾಗೆ ಯೂಸ್ ಮಾಡ್ತಾರಲ್ಲ ಆ ಥರದ್ದು. ಅದು ಕುಕುಂಬರ್ ಅಲ್ಲ, ಜುಕಿನಿ ಅನಿಸುತ್ತೆ. ಆ್ಯಂಡ್ ಇದು ಇನ್ನೊಂದೇನೋ ಟ್ರೈ ಮಾಡಿದ್ವಿ. ನಮಗೆ ಅವ್ರು ನವೀನಣ್ಣ ಹೇಳಿದ್ದು ಇಲ್ಲೊಂದು ಚೆನ್ನಾಗಿದೆ ಅಂತ. ಇದು ಚೀಸ್ ಅದ, ಚೀಸ್ ಮತ್ತು ಅಲ್ಲೆಲ್ಲ ಯೂಸ್ ಮಾಡೋದು ಬ್ರೆಡ್ ಆ್ಯಂಡ್ ಚೀಸ್. ಆ ಕಾಂಬಿನೇಷನ್ನೇ ಡಿಫ್ರೆಂಟ್ ವೆರೈಟಿ, ಡಿಫ್ರೆಂಟ್ ಬ್ರೆಡ್ಡು, ಡಿಫ್ರೆಂಟ್ ಚೀಸ್ ಯೂಸ್ ಮಾಡ್ತಾರೆ. ಏನು ಸಖತ್ತಾಗಿತ್ತು ಅಂದರೆ. ಓಕೆ, ಸೊ ಈ ಫುಡ್ನ ಎಂಪನಾಡಾಸ್ ಅಂತ ಹೇಳ್ತಾರೆ. ಈ ಫುಡ್ನ ಸೆಲ್ ಮಾಡೋ ಶಾಪ್ ಹೆಸರು ಪೋರ್ಟೆನಾ ಅಂತ ಹೇಳಿ. ಇದು ಅರ್ಜೆಂಟೈನಾ ಸ್ಟ್ರೀಟ್ ಫುಡ್ ಅಂತೆ. ಇದನ್ನು ಬೇಕ್ ಮಾಡ್ತಾರೆ. ಇದರೊಳಗಡೆ ಚೀಸ್ ಮತ್ತು ವೆಜಿಟೇಬಲ್ ಅಥವಾ ಮೀಟ್ ಯಾವುದಾದ್ರೂ ನಿಮಗೆ ಯಾವ ಆಲ್ಟರ್ನೇಟಿವ್ ಬೇಕಾದರೂ ಹಾಕ್ಸ್ಕೊಬೋದು. ಫಿಲ್ಲಿಂಗ್ ಇರುತ್ತೆ. ಸಖತ್ತಾಗಿರುತ್ತೆ. ಪ್ಲೀಸ್ ಟ್ರೈ ದಿಸ್. ಆ್ಯಂಡ್ ಒನ್ ಮೋರ್ ತುಂಬ ಇಷ್ಟ ಆಗಿದೆ ಅಂದರೆ ಇದೇನಿಲ್ಲ, ಮೇಲ್ಗಡೆ ಕೆಳಗಡೆ ಬ್ರೆಡ್ ಇತ್ತು, ಮಧ್ಯದಲ್ಲಿ ಸ್ವಲ್ಪ ಚೀಸ್ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಮಶ್ರೂಮ್ ಎಲ್ಲ ಸ್ಟಫಿಂಗ್ ಇತ್ತು. ಸಖತ್ತಾಗಿತ್ತು ಅದು ಕೂಡ. ಇಷ್ಟು ತನಕ ಎಲ್ಲ ಫುಡ್ ನಾವು ಟ್ರೈ ಮಾಡಿದ್ದು ಬುರಂಗ್ ಮಾರ್ಕೆಟಲ್ಲಿ. ಬುರಂಗ್ ಮಾರ್ಕೆಟ್ ನಿಮಗೆ ಲಂಡನ್ ಬ್ರಿಡ್ಜ್ ಪಕ್ಕದಲ್ಲೇ ಇದೆ. ಅದಾದಮೇಲೆ ಸ್ವಲ್ಪ ಪ್ಯಾಲೆಟ್ ಕ್ಲೆನ್ಸರ್ ಆಗಿ ಕೋಕಾ-ಕೋಲಾ ಕುಡಿದು ಅವತ್ತಿಂದು ಎಕ್ಸ್ಪ್ಲೋರೇಷನ್ ಅಲ್ಲಿಗೆ ಎಂಡ್ ಮಾಡಿದ್ವಿ. ಸೊ ಅಲ್ಲಿಂದ ಬಸ್ ತಗೊಂಡು ಸೀದಾ ಮನೆಗೆ ಹೋಗಿ ತಲುಪಿದ್ವಿ. ರೂಮಿಗೆ ಹೋಗ್ಕೊಂಡು ಅಲ್ಲೇ ಕುಕ್ ಮಾಡಿಕೊಂಡು ನೈಟ್ ಡಿನ್ನರ್ ಮಾಡಿ ಮಲ್ಕೊಂಬಿಟ್ಟು ಅವತ್ತಿನ ಡೇನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಮತ್ತೆ ಹೋಗ್ತಾ ಇದ್ದೀವಿ ಇನ್ನೊಂದು ಮಾರ್ಕೆಟ್ಗೆ. ಗುಡ್ ಮಾರ್ನಿಂಗ್ ಗಾಯ್ಸ್, ಇದು ಆಲ್ಮೋಸ್ಟ್ ಗುಡ್ ಆಫ್ಟರ್ನೂನ್ ಆಗಿದೆ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕ್ಯಾಮ್ಡನ್ ಟೌನ್ಗೆ. ಕ್ಯಾಮ್ಡನ್ ಟೌನ್ ಅನ್ನೋದು ಫುಡ್ ಮಾರ್ಕೆಟ್. ಇಲ್ಲಂತೂ ಎಷ್ಟು ಚೆನ್ನಾಗಿ ಫುಡ್ಡೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ. ಒಂದೊಂದಾಗೆ ನೋಡಿಕೊಂಡು ತಿನ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ಕಮ್ ಲೆಟ್ಸ್ ಗೋ. ಫಸ್ಟ್ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಚೂರೋಸ್ ತೊಗೊಂಡ್ವಿ. ಚೂರೋಸ್ ಇದು ಸ್ಟ್ರಾಬೆರಿ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಇತ್ತು. ನಾವು ಸ್ಟ್ರಾಬೆರಿ ಚೂರೋಸ್ ತೊಗೊಂಡ್ವಿ. ಇದು ಚಕ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡಿ ಮಧ್ಯದಲ್ಲಿ ಕ್ರೀಮ್ ಸ್ಟಫಿಂಗ್ ಮಾಡ್ತಾರೆ.
ನನಗೆ ಫ್ರೆಂಚ್ ಫ್ರೈಸಲ್ಲಿ ಬರೀ ಫ್ರೆಂಚ್ ಫ್ರೈಸು, ಪೆರಿ ಪೆರಿ ಫ್ರೆಂಚ್ ಫ್ರೈಸು ಇಲ್ಲ ಚೀಸ್ ಫ್ರೆಂಚ್ ಫ್ರೈಸ್ ಇಷ್ಟೇ ಗೊತ್ತಿದ್ದು. ಇಲ್ಲಿ ಬಂದಮೇಲೆ 1000 ಥರ ಫ್ರೆಂಚ್ ಫ್ರೈಸ್ ಇದೆ, ಅದನ್ನೇ ಬೇರೆ 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 ಥರ ಮಾಡಿಕೊಡ್ತಾರೆ. ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಫೇಮಸ್ ಅಂತ ಹೇಳಿದ್ರೆ ಆರೆಂಜ್ ಜ್ಯೂಸ್. ಆರೆಂಜ್ ನಿಮ್ಮ ಕಣ್ಣೆದುರುಗಡೆನೇ ಪೀಲ್ ಮಾಡಿಬಿಟ್ಟು ಜ್ಯೂಸ್ ತೆಗೆದುಕೊಡ್ತಾರೆ, ಅದು ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈ ಮಾರ್ಕೆಟ್ ಒಳಗಡೆ ಒಂದು ಪೂಲ್ ಇತ್ತು, ಅಲ್ಲಿ ಸ್ವಾನ್ಸ್ ಮತ್ತು ಡಕ್ಸ್ ಎಲ್ಲ ಇತ್ತು, ನೀರಲ್ಲಿ ಆಟ ಆಡ್ತಾ ಇದನ್ನೊಂದು ಸ್ವಲ್ಪ ನೋಡ್ಬಿಟ್ಟು ಪೀಸ್ಫುಲ್ ಆಗಿರುತ್ತೆ, ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು. ನೆಕ್ಸ್ಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಪ್ಯಾನ್ ಕೇಕ್ಸಲ್ಲಿ ಇಲ್ಲಿ ವೈಟ್ ಚಾಕ್ಲೇಟ್ ಸಾಸ್, ವೈಟ್ ಸಾಸ್, ನಟೆಲ್ಲಾ, ವೈಟ್ ಕ್ರೀಮ್, ಮಿಲ್ಕ್ ಕ್ರೀಮ್, ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಎಲ್ಲ ಫ್ಲೇವರ್ದು ಇಟ್ಟಿದ್ರು. ನಾವು ತೊಗೊಂಡಿದ್ದು ಎಲ್ಲ ಮಿಕ್ಸ್ಡ್, ಇಲ್ಲಿ ಫೇಮಸ್ ಏನೋ ಒಂದು ತೊಗೊಂಡ್ವಿ. ಸೊ ಈ ಥರ ಕಾಣಿಸ್ತಾ ಇತ್ತು ನೋಡಿ, ಈ ಥರ ಪುಟಾಣಿ ಪ್ಯಾನ್ ಕೇಕು ಪಡ್ಡು ಮಾಡ್ತಾರಲ್ಲ ಈ ಸೈಡು, ಆ ಥರದ್ರಲ್ಲಿ ಪ್ಯಾನ್ ಕೇಕ್ ಮಾಡ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ನಟೆಲ್ಲ ಹಾಕ್ತಾರೆ, ಚಾಕ್ಲೇಟ್ ಹಾಕ್ತಾರೆ, ವೈಟ್ ಸಾಸ್ ಹಾಕ್ತಾರೆ, ಅದಾದಮೇಲೆ ಒಂದಷ್ಟು ಮ್ಯಾಶ್ಮೆಲ್ಲೋಸು, ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಅದು ಒಂದು ಬೌಲ್ ತಿಂದರೆ ನಿಮ್ಗೆ ಹೊಟ್ಟೆ ಫುಲ್ ಆಗೋಗುತ್ತೆ ನೋಡಿ. ಈ ಥರ ಎಲ್ಲ ಟಾಪಿಂಗ್ಸ್ ಇರುತ್ತೆ ಪ್ಯಾನ್ ಕೇಕ್ ಅಡಿಗಡೆ, ಮೇಲ್ಗಡೆ ಬೇರೆ ಬೇರೆ ಥರ ಟಾಪಿಂಗ್ಸ್. ಇಫ್ ಯು ನೋ ಮೀ, ನಿಮಗೆ ಗೊತ್ತು ನಂಗೆ ಪಾಸ್ತಾ ಅಂದರೆ ಎಷ್ಟಿಷ್ಟ ಅಂತ. ನಾವು ನೆಕ್ಸ್ಟ್ ಟ್ರೈ ಮಾಡೋಕ್ಕೆ ಹೋಗಿದ್ದು ಪಾಸ್ತಾನೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಕ್ಯಾಮ್ಡನ್ ಮಾರ್ಕೆಟ್ ಅಂದರೆ ಇದು ಬರೀ ಫುಡ್ಡಿಗೆ ಅಷ್ಟೇ ಫೇಮಸ್ ಅಲ್ಲ, ಇದೊಂಥರ ಬೆಂಗಳೂರಿನ ಬ್ರಿಗೇಡ್ ರೋಡ್ ಥರ ತುಂಬ ಹ್ಯಾಪ್ನಿಂಗ್ ಪ್ಲೇಸ್. ಇಲ್ಲಿ ಪಬ್ಸು, ರೆಸ್ಟೋರೆಂಟ್ಸು, ಬಾರ್ಸು, ಶಾಪಿಂಗು, ಫುಡ್ ಮಾರ್ಕೆಟು ಪ್ರತಿ ಒಂದು ಇದೆ. ಸೊ ಇದನ್ನೊಂದ್ಸಲ ಇಲ್ಲೇ ವಾಕ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆವತ್ತಿನ ಡೇನ ಎಂಡ್ ಮಾಡಿದ್ವಿ. ಅಡಿಯಾಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.